ನಿಂತ್ಕೋ, ಎದ್ದು ನಿಂತ್ಕೋಬೇಕು. ಎಲ್ಗೆ ಅದೇ ಆಗಿರೋದು. ಮದ್ವೆ ಮಾಡ್ಸಕ್ಕೆ ಮೊದ್ಲೇ ಹೇಳಿರೋದು ಹಂಗೆ. ಮುಗಿ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಏನಪ್ಪ ಅಂತ ಹೇಳಿದ್ರೆ, ಬೆಳಗ್ಗೆ ಎತ್ತಿ ರೆಡಿಯಾಗಿ ನಾನು ಬಂದುಬಿಟ್ಟು ನಮ್ಮ ಅಪ್ಪನ ಮನೆಗೆ ಹೋಗ್ತಾ ಇದ್ದೀನಿ. ಸೊ ವಿಶೇಷ ಏನೂ ಇಲ್ಲ. ಸೊ ಇವತ್ತು ದೀಪಾವಳಿ ಆಗಿರೋದ್ರಿಂದ ದೀಪಾವಳಿಗೆ ಅವ್ರಿಗೆ ಗಂಡು ಹೆಣ್ಣಿಗೆ ಬಟ್ಟೆ ಕೊಡಿಸಿಲ್ಲ. ಸೊ ಬಟ್ಟೆ ಕೊಡಿಸ್ಬೇಕು, ಅದು ನಮ್ಮ ವಾಡಿಕೆ ಅಲ್ವಾ. ಸೊ ನಾನು ನನ್ನ ಅಳಿಯ ಅಂದರೆ ನನ್ನ ತಮ್ಮನಿಗೆ ಮತ್ತು ನನ್ನ ಮಗಳು ಅಂದರೆ ನನ್ನ ತಮ್ಮನ ಹೆಂಡತಿಗೆ ಬಟ್ಟೆ ಕೊಡ್ಸೋಕೆ ಹೋಗ್ತಾ ಇದ್ದೀನಿ. ಸೊ ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಮಿಸ್ ಮಾಡಿದೆ ಬನ್ನಿ, ಈ ಫುಲ್ಲು ಲಾಗ್ನ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಎಲ್ರಿಗೂ ವೆಲ್ಕಮ್. ಎಲ್ಲರಿಗೂ ಒಳ್ಳೆಯದಾಗಲಿ. ಆ ತಾಯಿ ಚಾಮುಂಡೇಶ್ವರಿ ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸಬ್ಸ್ಕ್ರೈಬ್ ಆದವ್ರಿಗೆ ಒಂದು ಸ್ಪೆಷಲ್ ಇದೆ ಈ ತಿಂಗಳ ಎಂಡಲ್ಲಿ. ಒಳ್ಳೆಯದಾಗಲಿ ಎಲ್ಲರಿಗೂ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ನಾವು ಬಟ್ಟೆ ಅಂಗಡಿಗೆ ಬಂದಿದ್ದೀವಿ. ಸೊ ಬಟ್ಟೆ ಪರ್ಚೇಸಿಂಗ್ ಮಾಡೋಕ್ಕೆ ನನ್ನ ಮಗಳಿದ್ದಾಳೆ ಮತ್ತು ನನ್ನ ಒಂದು ಇವಳು ಬಂದಿದ್ದಾಳೆ. ಇಬ್ಬರು ಮೂರು ಜನನೂ ಹೋಗಿದ್ದೀವಿ. ನನ್ನ ತಮ್ಮನೂ ಬಂದಿದ್ದಾನೆ. ಸೊ ಜೊತೆಗೆ ಬಂದುಬಿಟ್ಟು ನಮ್ಮ ಪುಟಾಣಿನೂ ಬಂದಿದ್ದಾಳೆ. ಹಾಯ್ ಮಾಡೆ. ಏ ಓ, ಅವಳಿಗೆ ಒಂದು ಡ್ರೆಸ್ ಹುಡುಕ್ತಾ ಇದ್ದಾಳೆ. ನನಗೆ ಡ್ರೆಸ್ ಕೊಡಿಸಿ ಅಂತ. ನೋಡಿ ಯಾವ ಡ್ರೆಸ್ ಅಮ್ಮ ಇದು. ವಾವ್, ನೋಡಿ ಅವಳಿಗೆ ಡ್ರೆಸ್ ಸೆಲೆಕ್ಟ್ ಮಾಡಿದ್ದಾಳೆ. ಆ ಡ್ರೆಸ್ಸು ರಿವೀಲ್ ಮಾಡಿಲ್ಲ ಇನ್ನೂ. ನೀವು ಹೇಗಿದೆ ಗೊತ್ತಾ, ಸಖತ್ತಾಗಿದೆ. ಇದಲ್ಲ ಅನಿಸುತ್ತೆ. ಇದಲ್ಲ ಬೇರೆ. ಇದೇನೆ ಲಂಗ ದಾವಣಿ ಅವಳ ಡ್ರೆಸ್ ಒಟ್ಟಿನಲ್ಲಿ ಸಖತ್ತಾಗಿದೆ. ಒಳ್ಳೆ ಡ್ರೆಸ್ನ ಸೆಲೆಕ್ಟ್ ಮಾಡಿದ್ದಾಳೆ. ಅವಳಿಗೆ ಈ ಒಂದು ಕಾಸ್ಟ್ಯೂಮ್ ಇರಲಿಲ್ಲ, ತುಂಬ ಥರ ತೊಗೊಟ್ಟಿದ್ದೀನಿ. ಸೊ ಈ ಕಾಸ್ಟ್ಯೂಮ್ ತುಂಬ ಒಂಥರ ಯುನಿಕ್ ಆಗಿದೆ, ನನಗೆ ತುಂಬ ಇಷ್ಟ ಆಯಿತು. ಯಾಕೆಂದರೆ ಚಿಕ್ಕ ಮಕ್ಕಳಿಗೆ ಒಂದು ಸ್ವಲ್ಪ ಫ್ರೀ ಇರುತ್ತಲ್ಲ, ಅದಕ್ಕೆ ಚೆನ್ನಾಗಿದೆ. ಫೋನ್ ಅವ್ರದ್ದು, ಅವ್ರ ಅತ್ತೆದು ಅಂತ. ಬಾ ಸಾನು, ಹಿಂಗೆ ಹಾಕೊಳ್ಳೋದು. ಅಲ್ಲಿ ನೋಡೋ, ಅಲ್ಲಿ ಹಾಕೊಳ್ಳಿ, ಅಲ್ಲಿ ಲಂಗ ಜಾಕೆಟ್ ಥರ ಸೀರೆ ಉಟ್ಟು ಲಂಗ ಜಾಕೆಟ್ಟು ಆ ಥರ. ನಿನಗೆ ಚೆನ್ನಾಗೈತಲ್ವಾ ನೋಡಿ, ಜಾಕೆಟ್, ಚಿಕ್ಕ ಜಾಕೆಟು. ಇಟ್ಬಿಡು ಅವ್ರದ್ದು ಫೋನ್ ಎತ್ಕೊಂಡ್ರೆ ನೀವು ಹೊಡಿತಾರೆ. ಹೊಡಿತಾರೆ. ನಿಂತ್ಕೋ, ಎದ್ದು ನಿಂತ್ಕೋಬೇಕು. ಗುಂಡಂಗಂತೆ. ಗುಂಡಂಗೆ ಬೇಡ, ಸೂಪರ್ ಶಾನು ಚೆನ್ನಾಗಿದೆ. ಇದನ್ನ ಇದು ಹಾಕ್ಬಿಟ್ಟು ಹಾಕೋದು. ಬೆಲ್ಟ್ ಕೊಟ್ಟವ್ರೆ, ಬೆಲ್ಟ್ ಸೇಮ್ ಅದೇ ಪ್ಯಾಟ್ರನ್ ಬರುತ್ತಂತ. ಇದು ಸೇಮ್ ಚೆನ್ನಾಗೈತೆ. ಇಲ್ಲಿ ನೆಕ್ಸ್ಟ್ ಯಾವ ಸೀರೆ ಇದು ನೆಕ್ಸ್ಟ್ ಯಾವಬ್ಬ ನೆಕ್ಸ್ಟ್ ಏನು ಹಾಕೊಳ್ಳಿ. ಸ್ಕೂಲ್ ಡೇ ಏನಾರು ಇದ್ದಾಗ ಕರ್ಕೋದ್ರೆ ಪ್ಯಾಕ್ ಮಾಡ್ಕೊಟ್ಬಿಡ್ತಾರೆ. ಅವಳಿಗೆ ಈಗಲೇ ಹಾಕ್ಕೊಡ್ತೀವಿ ಅಂತ ಏನಿಲ್ಲ. ಸ್ಮೈಲ್.
ಇಲ್ಲಿ ನೋಡು ಚೆನ್ನಾಗಿ ಕಾಣಿಸ್ತದೆ. ಚೆನ್ನಾಗಿ ಒಂದು ದೊಡ್ಡ ಹುಡುಗಿ ಥರ ಕಾಣಿಸ್ತಾಳೆ ಈಗ ಸ್ವಲ್ಪ. ಹಾಂ ಚೆನ್ನಾಗಿ ಕಾಣಿಸ್ತಾಳೆ. ಶಾನು ಬಳೆ ತಗೋಬೇಕು, ಮ್ಯಾಚಿಂಗ್ ಬಳೆ. ಏನು ಏ ಅದು ಇದಾಕಬೇಕು ಶಾನು, ಅದು ಪಟ್ಟಿ ಹೊಲಿಸ್ಕೊಡ್ಲಿ. ಓಕೆನಾ? ಇದು ಒತ್ಬೇಕಾ? ಕಾಣಿಸ್ತಲ್ಲ, ಒತ್ತೈತೆ ಅದು, ಒತ್ತೈತೆ. ನೀನೇನು ಒತ್ಬೇಡ, ಸುಮ್ಮನೆ ಇಟ್ಕೋ ಅಷ್ಟೇ. ಒತ್ತಿದ್ದೀನಿ. ಹೇಳಿ ಅಜ್ಜಿಗೆ. ಕೊಡ್ತೆ ಆಮೇಲೆ. ಎಲ್ಗೆ ಹೋಗಿದ್ ಬನ್ನಿ ಪ್ರೇಮಕ. ನಾನು ರೆಡಿ ಆಗಿಲ್ಲ, ಸಂಜೆ ಹೋಗ್ತೀವಿ ನಮ್ಮ ಮನೆಯವರು ನಾನುವೇ. ಯಾರು ಸಣ್ಣ ಹೋಗಿ ಕುಂಕುಮ ಇಕ್ಸ್ಕೊಂಡೋಗು. ಅಷ್ಟೇನಾ? ಗುಂಡಗೇನು ಮದ್ವೆ ಗಿದ್ದೆ ಕೊಡ್ತಾನೆ. ಮಂಕ್ರಿ ಸಾರು ಒಂದು ಮಂಕ್ರಿ ಅನ್ನ ಬೇಯಿಸ್ಬಿಟ್ಟು 3 ದಿನ ಅದನ್ನೇ ತಿನ್ನೋದು. ನಮ್ಗೆ ತಿನ್ನಕ್ಕಾಗಲ್ಲ ಹಂಗೆ. ಕಲ್ಸ್ಕೊತೀನಮ್ಮ, ಕಲ್ಸ್ಕೊತೀನಿ. ಗುಡ್. ಹಿಂಗೆ ಕಲ್ಸ್ಕೊತಿಂತಾನೆ ನೋಡಿ ನನ್ನ ಮಗ. ಸೂಪರ್ ನನ್ನ ಮಗ. ವೆರಿ ಗುಡ್. ಹಂಗೆ ಒಂಚೂರು ಚೆಲ್ಲಬಾರ್ದು. ನೀನು ಗುಡ್ ಗುಡ್ ಕಾಲ್. ಗಂಡು ಹೆಣ್ಣಿಗೆ ನಾನು ದೀಪಾವಳಿಲಿ ಬಟ್ಟೆ ತಂದಿರಲಿಲ್ಲ, ಸೊ ಅದಕ್ಕೋಸ್ಕರನೇ ನಾನು ಹೋಗಿದ್ದಿದ್ದು ಪಾಂಡವಪುರಕ್ಕೆ. ಸೊ ಹೋಗಿ ಅವ್ರಿಗಿಬ್ಬರಿಗೂ ಬಟ್ಟೆ ಕೊಟ್ಟು ಮತ್ತು ಶಾಸ್ತ್ರ ಮಾಡಿ ಬರಬೇಕು. ಅದೇನಿಲ್ಲ, ಅರ್ಶಿನ ಕುಂಕುಮ ಹಾಕಿ ಅಕ್ಷತೆ ಹಾಕ್ತೀವಿ, ಇನ್ನೇನು ಶಾಸ್ತ್ರ ಮಾಡ್ತೀವಿ. ಸೊ ಇದು ಮಾಡಿ ಬರಬೇಕು ಅಂತಲೇ ಹೋಗಿದ್ದು. ಸೊ ಇವತ್ತು ಕೊಟ್ಬಿಟ್ಟು ಬರೋಣ ಅಂತಲೇ ಹೋದೆ. ಖಂಡಿತವಾಗ್ಲೂ ಕೊಟ್ಟು ಶಾಸ್ತ್ರ ಮಾಡ್ತಾಯಿದ್ದೀನಿ. ದಯವಿಟ್ಟು ಕರಿಮಣ್ಣಲ್ಲಿ ಕೊಡಿಸ್ಕೋ ಆಯಿತಾ? ಹಾಂ, ಒಂದು ವರ್ಷ ಆಗಲಿ, ಒಂದು ವರ್ಷ ತುಂಬಿದ್ರೆ ಬೇಕಾಗ್ತಿದ್ರೆ ಒಂದೆಡೆ ಚಿನ್ನ ಮಾಡಿ ಒಂದೆಡೆ ನೀನು ಒಂದೆಡೆ ಕೊಡ್ತೀಯಲ್ಲ. ದುಡ್ಡು ಹಾಕಲ್ಲ, ದುಡ್ಡು ಹಾಕ್ಕೊಟ್ಟಕ್ಕೆ ಇದ ಮಾಡ್ತಾ ಇದೀವಿ. ತಗೊಂಬಂದು 100 ಕಾಲ ಚೆನ್ನಾಗಿ ಬರ್ಕಿ ಕಾಲು ಒಳ್ಳೇದಾಗ್ಲಿ. ನಂಗೆ ವರ್ಷದಲ್ಲಿ 2 ಮಕ್ಕಳು ಇರ್ತೀನಿ, ನಮ್ಗೊಂದು ಕೊಟ್ಬಿಡ್ಬೇಕು. ಮಾತು ಅದೇ ಆಗಿರೋದು. ಮದುವೆ ಮಾಡ್ಸಕ್ಕೆ ಮೊದಲೇ ಹೇಳಿರೋದು ಹಂಗೆ. ಮುಗಿ ಕೊಡು, ನೀನು ಹೋಗು, ನಿನ್ನ ಕಾಲು ಮುಗಿ ಮಾಡು. ಹೋಗ, ಮುಗಿರೋ. ಈ ಟೈಮಲ್ಲೇ ಕಾಲು ಮುಗಿಯೋದವರು. ಗಂಡು ಮಗ ಎತ್ಕೊಳ್ಳಿ ಇನ್ನು. ಗಂಡು ಮಗನ ಹೆಣ್ಮಗನ? ಗಂಡು ಒಂದು ಹೆಣ್ಣು.
ಅಲ್ಲಿಂದ ಹೊರಟಿ ಬರೋಷ್ಟರಲ್ಲಿ ಮನೆಗೆ ಬರ್ತಾ ಇದ್ದರು ತುಂಬ ಗಾಬರಿ ಆಗೋದು. ಹೆಂಗೆ ಗುದ್ಬಿಟ್ಟು ಹೊಟ್ಟೋದ್ರು ಅಂದರೆ ಕಾರು ಬೈಕ್ನವ್ರು ಗುದ್ದಿರೋದು. ಸೊ ಯಾಕಂದರೆ ಏನೇ ಮಾಡಿ ಕಾರ್ನವರೇ ನಿಮಗೆ ಹೇಳೋದು, ದಯವಿಟ್ಟು ಸ್ವಲ್ಪ ಸ್ಲೋಗಿ ಹೋಗಿ. ಯಾಕಂದರೆ ಬೈಕ್ನವ್ರಿಗೆ ಅಷ್ಟು ಇದಿರಲ್ಲ, ಅವ್ರ ಪಾಡ್ಗೆ ಅವರು ಒಂದು ಇದಾಗಿ ಹೋಗ್ತಿರ್ತಾರೆ. ವಯಸ್ಸಾಗಿರೋರಿಗೆ ನೀವು ಗುದ್ಬಿಟ್ಟು ಹೊಂಟೋದ್ರೆ ಯಾವ ನ್ಯಾಯ ಅದು? ನಿಮಗೆ ನಿಮ್ಮ ಒಂದು ತಾತನೇ ಇರ್ಬೋದು, ನಿಮ್ಮ ಒಂದು ತಂದೆನೇ ಇರ್ಬೋದು. ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ಸೊ ತುಂಬ ಖುಷಿ ಅನಿಸ್ತು. ಯಾಕಂತ ಹೇಳಿದ್ರೆ ನಾವೊಂದು ಟ್ರಾನ್ಸ್ಜೆಂಡರ್ ಮಂಗಳಮುಖಿ ಆದರೂ ನಮ್ಮ ಮನೆಯಲ್ಲೂ ಅಷ್ಟೇ ಗೌರವ ಕೊಡ್ತಾರೆ. ಸೊ ಸಮಾಜದಲ್ಲೂ ಒಳ್ಳೆಯ ಗೌರವ ಇರಬೇಕು ಅನ್ನೋದೇ ನನ್ನ ಕಡೆಯಿಂದನೂ ಆಶಯ. ಎಲ್ಲ ಮಂಗಳಮುಖಿಯರು ಸಮಾಜದಲ್ಲಿ ನಾವು ಇದ್ದೀವಿ ಅನ್ನೋದನ್ನ ನೋಡಿಕೊಂಡು ಮುಂದುವರೀರಿ. ಮತ್ತು ಸಮಾಜ ನಮಗೂ ಇದು ಮಾಡಬೇಕು. ನಾವು ಸಮಾಜದಲ್ಲಿ ನಾವು ಸಪ್ರೇಟ್ ಏನಲ್ಲ, ಸಮಾಜದಲ್ಲಿ ನಾವು ಒಬ್ಬರು ಅಂತ ತಿಳ್ಕೊಂಡು ಇವತ್ತಿನ ಲಾಗ್ನ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಧನ್ಯವಾದಗಳು. ಎಲ್ಲರೂ ಖುಷಿಯಾಗಿರಿ. ಆ ತಾಯಿ ಚಾಮುಂಡೇಶ್ವರಿ ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಈ ಮೂಲಕ ಕೇಳ್ಕೊತ ಎಲ್ಲರಿಗೂ ಧನ್ಯವಾದಗಳು. ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಹೋಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.